ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ಲಿ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಈಸಿ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಡಸ್ಟ್ರಿಯಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರುತ್ತೆ, ಅದರಲ್ಲಿ ಡೈಸ್ ಅಂತ ಒಂದು ಟಾಪಿಕ್ ಬರುತ್ತೆ, ಅದ್ರ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 3 ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ಮಾಡರ್ನ್ ಥಿಯರಿ ಆಫ್ ಕಲರ್ ಅಥವಾ ಬಿಕಾಸ್ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಬೇಸ್ಡ್ ಆನ್ ದಿ ರೆಸೊನೆನ್ಸ್ ಎಫೆಕ್ಟ್ ಅಥವಾ ಅಬ್ಸಾರ್ಷನ್ ಎನರ್ಜಿ ಆಫ್ ದಟ್ ಪರ್ಟಿಕ್ಯುಲರ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಕ್ಕಿಂತ ಮುಂಚೆ ನಾವು 2 ಕ್ಲಾಸಿಕಲ್ ಥಿಯರಿಗಳನ್ನ ಓದಿದ್ವಿ. ಒಂದಕ್ಕೆ ವಿಟ್ಸ್ ಥಿಯರಿ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಕ್ವಿನಾಯ್ಡ್ ಥಿಯರಿ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಕಲರ್ಡ್ ಯಾಕೆ ಕಾಣಿಸುತ್ತೆ, ಯಾಕೆ ಅದು ಕಲರ್ಡ್ ಆಗಿದೆ ಅದನ್ನೇ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅದರಲ್ಲಿ ಕೆಲವೊಂದು ಗ್ರೂಪ್ಸ್ ಇರುತ್ತೆ. ಆ ಗ್ರೂಪ್ಸ್ಗೆ ನಾವೇನಂತ ಕರಿತೀವಿ, ಆಕ್ಸೋಕ್ರೋಮ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಕ್ರೋಮೋಫೋರ್ಸ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ವಿಟಿಕ್ಸ್ ಥಿಯರಿ ಥರ ಏನು ಹೇಳ್ತಾರೆ ಅಥವಾ ಅದರಲ್ಲಿ ಏನು ಹೇಳಿದ್ರು ಅಂದರೆ, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡು ಕಲರ್ಡ್ ಆಗಿರಬೇಕು ಅಂತಂದರೆ ಅದರಲ್ಲಿ ಅವರು ಐದರ್ ದೇ ಶುಡ್ ಹ್ಯಾವ್ ಎ ಕ್ರೋಮೋಫೋರ್ ಇರಬೇಕು, ಇಲ್ಲಾಂದರೆ ಆಕ್ಸೋಕ್ರೋಮ್ಸ್ ಇರಬೇಕು. ಕ್ರೋಮೋಫೋರ್ ಇಸ್ ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಅಬ್ಸಾರ್ಬ್ ದಿ ಲೈಟ್ ರೇಡಿಯೇಷನ್ಸ್, ಹಾಗಾಗಿ ಕಲರ್ ಕಾಣುತ್ತೆ ಅಂತ ಹೇಳಿದ್ರು. ಸೊ ಅವ್ರು ಏನು ಮಾಡಿದ್ರು, ಕ್ರೋಮೋಫೋರ್ಸ್ನ ಒಂದು ಸ್ಟ್ರಾಂಗ್ ಅಂತ ಹೇಳಿದ್ರು, ಇನ್ನೊಂದನ್ನ ವೀಕ್ ಅಂತ ಹೇಳಿದ್ರು. ಬಟ್ ಈ ವಾಸ್ ಅನೇಬಲ್ ಟು ಡಿಸ್ಟಿಂಗ್ವಿಶ್ ಯಾವುದು ವೀಕು ಯಾವುದು ಸ್ಟ್ರಾಂಗು. ಈಗ ಕ್ರೋಮೋಫೋರ್ಸ್ಗೂ ಮತ್ತು ಆಕ್ಸೋಕ್ರೋಮ್ಸ್ಗೂ ವಾಟ್ ಇಸ್ ದ ಡಿಫ್ರೆನ್ಸ್ ಅದನ್ನು ಹೇಳೋಕ್ಕಾಗಿಲ್ಲ. ನೆಕ್ಸ್ಟ್ ಇನ್ನೊಂದು ಥಿಯರಿ ಬಂತು, ಅದು ಕ್ಲಾಸಿಕಲ್ ಥಿಯರಿ ಅಂತಲೇ ಹೇಳ್ತೀವಿ, ಅದಕ್ಕೆ ಕ್ವಿನಾಯ್ಡ್ ಥಿಯರಿ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ದಟ್ ಥಿಯರಿ ಅವ್ರೇನು ಹೇಳಿದ್ರು ಅಂದರೆ, ನಿಮ್ಮ ಮಾಲಿಕ್ಯೂಲ್ ಕಲರ್ಡ್ ಆಗಿರಬೇಕು ಅಂದರೆ ನಿಮ್ಮ ಮಾಲಿಕ್ಯೂಲ್ನಲ್ಲಿ ಕ್ವಿನಾಯ್ಡ್ ಸ್ಟ್ರಕ್ಚರ್ ಇರಬೇಕು. ಅಥವಾ ಅದು ಬೆನ್ಸೋಕ್ವಿನೋನ್ ಆಗಿರ್ಬೋದು, ಇಲ್ಲಾಂದರೆ 1-2 ಆರ್ಥೋ ಬೆನ್ಸೋಕ್ವಿನೋನ್ ಇರ್ಬೋದು, ಪ್ಯಾರಾ ಬೆನ್ಸೋಕ್ವಿನೋನ್ ಇರ್ಬೋದು. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ಬೆನ್ಸೋಕ್ವಿನೋನ್ ಇದ್ದರೆ ಮಾತ್ರ ಅದು ಕಲರ್ಡ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಮಗೆ ಎಷ್ಟೊಂದು ಕಾಂಪೌಂಡ್ಸಲ್ಲಿ ಏನಾಗಿತ್ತು ಅಂತಂದರೆ, ಕ್ವಿನಾಯ್ಡ್ ಇಲ್ಲದೇ ಇರೋವಂಥದ್ದು ಕಲರ್ಡ್ ಆಗಿತ್ತು, ಕ್ವಿನಾಯ್ಡ್ ಇದ್ದಿದ್ದು ಕಲರ್ಲೆಸ್ ಆಗಿತ್ತು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಸೊ ವಿ ಹ್ಯಾವ್ ಎ ಮಾಡರ್ನ್ ಥಿಯರಿ. ಆ ಥಿಯರಿಗೆ ನಾವೇನಂತ ಕರಿತೀವಿ ಅಂತಂದರೆ ಮಾಡರ್ನ್ ಥಿಯರಿ ಅಂತ ಹೇಳ್ತೀವಿ, ವಿಚ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಬೇಸ್ಡ್ ಆನ್ ದಿ ರೆಸೊನೆನ್ಸ್ ಎಫೆಕ್ಟ್ ಅಥವಾ ಅಬ್ಸಾರ್ಷನ್ ಲೈಟ್. ಆ ಬೇಸಿಸ್ ಮೇಲೆ ಮಾಡರ್ನ್ ಥಿಯರಿ ಹೇಳ್ತಾರೆ. ಆ್ಯಕ್ಚುಲಿ ಇದನ್ನು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, ವೇಲೆನ್ಸ್ ಬಾಂಡ್ ಥಿಯರಿ, ಆ ಥರ ಬೇರೆ ಬೇರೆ ಥಿಯರಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ವಿಚ್ ಸಕ್ಸಸ್ಫುಲಿ ಎಕ್ಸ್ಪ್ಲೇನ್ ದಿ ಕಲರ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್, ಆ ಥಿಯರಿಗೆ ನಾವೇನಂತ ಕರಿತೀವಿ, ಮಾಡರ್ನ್ ಥಿಯರಿ ಅಂತ ಕರಿತೀವಿ. ಹಂಗಂತ ಇವರು ವಿಟ್ಸ್ ಹೇಳಿದ್ದು ಕ್ವಿನಾಯ್ಡ್ ಹೇಳಿದ್ದು ತಪ್ಪು ಅಂತ ಹೇಳ್ತಿಲ್ಲ, ಅದನ್ನು ಬೇಸಿಸ್ ಆಗಿ ಇಟ್ಕೊಂಡು ಅದನ್ನು ಇವ್ರು ಏನು ಮಾಡಿದ್ರು, ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ದೇ ಆಲ್ಸೋ ಟೇಕನ್ ಅಕೌಂಟ್ ಇಂಟು ಕ್ವಿನಾಯ್ಡ್ ಸ್ಟ್ರಕ್ಚರು ತೊಗೊಂಡ್ರು. ಅದೇ ಥರ ನಮಗೆ ವೀಕ್ ಕ್ರೋಮೋಫೋರು, ಸ್ಟ್ರಾಂಗ್ ಕ್ರೋಮೋಫೋರು, ಆಕ್ಸೋಕ್ರೋಮ್ಸು ಎಲ್ಲನೂ ತೊಗೊಂಡ್ರು. ಬಟ್ ಅದೇನಾದರೂ ಇದ್ದಾಗ ನೀವು ಮಾಲಿಕ್ಯೂಲಲ್ಲಿ, ಇಫ್ ಯುವರ್ ಮಾಲಿಕ್ಯೂಲ್ ಇಸ್ ಇನ್ವಾಲ್ಡ್ ಇನ್ ರೆಸೊನೆನ್ಸ್, ಇನ್ವಾಲ್ಡ್ ಇನ್ ಕಾಂಜುಗೇಷನ್, ಅವಾಗ ಅಬ್ಸಾರ್ಪ್ಷನ್ ಆಫ್ ಲೈಟು ಜಾಸ್ತಿ. ಸೊ ಆ ಬೇಸಿಸ್ ಮೇಲೆ ಅವರು ಹೇಳೋಕ್ಕೆ ಶುರು ಮಾಡಿದ್ರು. ಸೊ ಇದಕ್ಕೆ ಅರ್ಥ ಆಗಬೇಕು ಅಂದರೆ ನಿಮಗೆ ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಗೊತ್ತಿರಬೇಕಾಗತ್ತೆ. ಸ್ಪೆಕ್ಟ್ರೋಸ್ಕೋಪಿ ಏನು ಹೇಳುತ್ತೆ ಅಂತಂದರೆ, ಯಾವುದೋ ಒಂದು ಮಾಲಿಕ್ಯೂಲ್ನ ತೊಗೊಂಡು ಅದ್ರ ಮೇಲೆ ಲೈಟ್ ಬಿಟ್ಟಾಗ ಆ ಲೈಟ್ ಏನಾಗುತ್ತೆ ಅಂದರೆ, ಇಫ್ ಯುವರ್ ಮಾಲಿಕ್ಯೂಲ್ ಅಬ್ಸರ್ವ್ ದಟ್ ಪರ್ಟಿಕ್ಯುಲರ್ ಲೈಟ್, ಆವಾಗ 3 ಥರ ಟ್ರಾನ್ಸಿಷನ್ಸ್ ಆಗ್ಬೋದು ನಿಮ್ಮ ಮಾಲಿಕ್ಯೂಲಲ್ಲಿ. ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಅಂತ ಹೇಳ್ತೀವಿ, ವೈಬ್ರೇಷನಲ್, ರೊಟೇಷನಲ್, ಈ ಥರ ಚೇಂಜಸ್ ಆಗುತ್ತೆ. ಎಲೆಕ್ಟ್ರಾನಿಕ್ ಅಂದರೆ ಎಕ್ಸೈಟೇಷನ್, ಲೋಯರ್ ಎನರ್ಜಿ ಲೆವೆಲಿಂದ ಹೈರ್ ಎನರ್ಜಿ ಲೆವೆಲ್ಗೆ ಆಗ್ಬೋದು. ವೈಬ್ರೇಷನ್, ಮಾಲಿಕ್ಯೂಲ್ ಇದ್ದಿದ್ದ ಜಾಗದಲ್ಲೇ ವೈಬ್ರೇಟ್ ಆಗ್ಬೋದು, ರೊಟೇಷನಲ್ ಆಗ್ಬೋದು. ಸೊ ಈ ರೀತಿಯಾಗಿ ಮಾಲಿಕ್ಯೂಲ್ಗೆ ಎನರ್ಜಿ ಬಿಟ್ಟಿದ ತಕ್ಷಣ ಇಟ್ ಗೋಯಿಂಗ್ ಟು ರಿಯಾಕ್ಟ್, ಐದರ್ ಎಲೆಕ್ಟ್ರಾನಿಕಲಿ ರಿಯಾಕ್ಟ್ ಮಾಡುತ್ತೆ, ವೈಬ್ರೇಷನ್ ಅಥವಾ ರೊಟೇಷನಲ್ ಆಗಿ ಅದು ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲದಕ್ಕಿಂತ ಜಾಸ್ತಿ ಎನರ್ಜಿ ಯಾವುದಕ್ಕೆ ಬೇಕು ಅಂದರೆ ಎಲೆಕ್ಟ್ರಾನಿಕ್ ಬೇಕು ಅಥವಾ ಟ್ರಾನ್ಸಿಷನ್ಗೆ ಬೇಕು. ಸೊ ಒಂದು ಎನರ್ಜಿ ಲೆವೆಲಿಂದ ಇನ್ನೊಂದು ಎನರ್ಜಿ ಲೆವೆಲ್ಗೆ ಹೋಗೋಕ್ಕೆ ನಿಮಗೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿ ಬೇಕು ಅಂದರೆ ನನಗೆ ಯಾವ ರೀಜನಲ್ಲಿ ಬರುತ್ತೆ ಅದು ಅಂದರೆ UV ವಿಸಿಬಲ್ ರೀಜನಲ್ಲಿ ಬರುತ್ತೆ, ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ಹೈ ಎನರ್ಜಿ. ಸೊ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನಾವು ಏನು ಮಾಡಿದ್ವಿ, ಬೇರೆ ಬೇರೆ ರೀಜನ್ ಬೇಸ್ಡ್ ಆನ್ ದೇರ್ ಎನರ್ಜಿ, ಬೇಸ್ಡ್ ಆನ್ ದೇರ್ ವೇವ್ ಲೆಂತ್, ಬೇಸ್ಡ್ ಆನ್ ಫ್ರೀಕ್ವೆನ್ಸಿ, ಅದನ್ನು ಬೇರೆ ಬೇರೆ ಝೋನ್ಗಳು, ಬೇರೆ ಬೇರೆ ರೀಜನ್ನ ಮಾಡಿದ್ದೀವಿ. ಅದರಲ್ಲಿ ಒಂದು ರೀಜನ್ ಯಾವುದು ಅಂದರೆ UV ವಿಸಿಬಲ್ ರೀಜನ್. ನಿಮ್ಮ ಮಾಲಿಕ್ಯೂಲ್ಗೆ ಏನಾದರೂ UV ವಿಸಿಬಲ್ ರೇಡಿಯೇಷನ್ ಇರುವಂಥ, ಎನರ್ಜಿ ಇರುವಂಥ ರೇಡಿಯೇಷನ್ಸ್ ನಿಮ್ಮ ಮಾಲಿಕ್ಯೂಲ್ಗೆ ಇಂಟ್ರಾಕ್ಟ್ ಮಾಡಿಸಿದ್ರೆ ಆವಾಗ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗುತ್ತೆ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈರ್ ಎನರ್ಜಿ ಲೆವೆಲ್ಗೆ ನಿಮ್ಮ ಮಾಲಿಕ್ಯೂಲು ಎಕ್ಸೈಟೇಷನ್ ಆಗುತ್ತೆ. ಸೊ ಈ ಎಕ್ಸೈಟೇಷನಿಂದ ಏನಾಗುತ್ತೆ ಅಂತಂದರೆ, ಈ ಎಕ್ಸೈಟೇಷನ್ ಯಾಕಾಗುತ್ತೆ ಅಂದರೆ, ನಿಮ್ಮ ಮಾಲಿಕ್ಯೂಲಲ್ಲಿ ಸಿಂಗಲ್ ಬಾಂಡ್ ಇದೆಯಾ, ಡಬಲ್ ಬಾಂಡ್ ಇದೆಯಾ, ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಾ, ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಾ, ಈ ಬೇಸಿಸ್ ಮೇಲೆ ನಾವು ಹೇಳ್ತಾ ಇರ್ತೀವಿ.
ಸೊ ಅಲ್ಲಿ 4 ಥರ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್ ಆಗ್ಬೋದು. ಎಲೆಕ್ಟ್ರಾನ್ ಏನು ಮಾಡುತ್ತೆ, ಒಂದು ಎನರ್ಜಿ ಲೆವೆಲಿಂದ ಇನ್ನೊಂದು ಎನರ್ಜಿ ಲೆವೆಲ್ಗೆ ತೊಗೋಬೋದು. ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಸಿಗ್ಮಾ ಟು ಸಿಗ್ಮಾ ಸ್ಟಾರ್ ಅಂತ ಹೇಳ್ತೀವಿ, ಪೈ ಟು ಪೈ ಸ್ಟಾರ್ ಅಂತ ಹೇಳ್ತೀವಿ, ಎನ್ ಟು ಪೈ ಸ್ಟಾರ್ ಅಂತ ಹೇಳ್ತೀವಿ, ಎನ್ ಟು ಸಿಗ್ಮಾ ಸ್ಟಾರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಾಗ್ತಿದೆ, ಈ ಥರ ನಮಗೆ ಎನರ್ಜಿ ಆಗುತ್ತೆ. ಅದರಲ್ಲಿ ಯೂಶಲಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್, ನಿಮಗೆ ಆಕ್ಸೋಕ್ರೋಮ್ಸು ಅಥವಾ ಕ್ರೋಮೋಫೋರ್ಸ್ ಇದೆ ಅಂತಂದರೆ ನಿಮ್ಮ ಮಾಲಿಕ್ಯೂಲಲ್ಲಿ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಇರುತ್ತೆ. ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಇದೆ, ದೆನ್ ಮೇ ಬಿ ಪೈ ಟು ಪೈ ಟ್ರಾನ್ಸಿಷನ್ ಆಗ್ಬೋದು, ಇಲ್ಲದ್ರೆ ಎನ್ ಟು ಪೈ ಟ್ರಾನ್ಸಿಷನ್ ಆಗ್ಬೋದು. ಸೊ ಪೈ ಟು ಪೈ ಟ್ರಾನ್ಸಿಷನ್ ಆಯಿತು ಅಂದರೆ ಓನ್ಲಿ ಕಾಂಜುಗೇಷನ್ ಇರುತ್ತೆ, ರೆಸೊನೆನ್ಸ್ ಇರುತ್ತೆ. ಎನ್ ಟು ಪೈ ಸ್ಟಾರ್ ಇದೆ ಅಂತಂದರೆ ಲೋಡ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಅಂತ ನಾನ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಅದು ಮತ್ತು ಪೈ ಎಲೆಕ್ಟ್ರಾನ್ಸ್ ಎರಡು ಇರುತ್ತೆ. ಅವಾಗ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗುತ್ತೆ. So based on the transition, different molecule will going to absorb different energy to excite from lower energy level to higher energy level depending upon the structure of that particular organic compound. ಅದನ್ನು ನಾವು ಹೇಗೆ ಹೇಳ್ತೀವಿ ಅಂದರೆ ಇನ್ ಟರ್ಮ್ಸ್ ಆಫ್ ಎನರ್ಜಿ ಹೇಳ್ತೀವಿ. ಈಗ ನಾವೇನು ಹೇಳ್ತೀವಿ, ಎನರ್ಜಿ ಗ್ರೌಂಡ್ ಸ್ಟೇಟಲ್ಲಿ E1 ಅಂತ ತೊಗೊಂಡ್ರೆ, ಎಕ್ಸೈಟೆಡ್ ಸ್ಟೇಟಲ್ಲಿ E2 ಅಂತ ತೊಗೊಂಡ್ರೆ, ಅವೆರಡು ಮಧ್ಯೆ ಇರೋ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, E2 ಮೈನಸ್ E1 ಅಂತ ಹೇಳ್ತೀವಿ. ಅದಕ್ಕೆ H ನ್ಯೂ ಅಂತ ಹೇಳ್ತೀವಿ. H ನ್ಯೂ ಬದಲು C ಬೈ ಲ್ಯಾಂಬ್ಡಾ ಹಾಕ್ಕೊಳ್ತೀವಿ. ಸೊ ಅದಕ್ಕೆ ನಾನು ಹೇಳ್ದಂಗೆ ಐದರ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಎನರ್ಜಿ, ಆರ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿ, ಆರ್ ಐ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್. ಸೊ ಡೆಲ್ಟಾ ಇ ಏನಾದರೂ ತುಂಬ ಜಾಸ್ತಿ ಇತ್ತು ಅಂತಂದರೆ ಆಗ ಐ ಫ್ರೀಕ್ವೆನ್ಸಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸೊ ಅವಾಗ ಏನಾಗುತ್ತೆ ಅಂದರೆ ವೇವ್ ಲೆಂತ್ ಏನಾಗುತ್ತೆ, ದಟ್ ಈಸ್ ವೇವ್ ಲೆಂತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದೇನಾಗುತ್ತೆ, ಶಾರ್ಟರ್ ವೇವ್ ಲೆಂತ್ಗೆ ಬರುತ್ತೆ. ಸೊ ನಿಮಗೆ ಡೆಲ್ಟಾ ಇನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ನೀವು ಬಿನಲ್ಲಿ ಫ್ರೀಕ್ವೆನ್ಸಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ವೇವ್ ಲೆಂತಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಎನರ್ಜಿ ಜಾಸ್ತಿ ಇದ್ದಂಗೆ ಏನಾಗ್ತಾ ಹೋಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಎಷ್ಟು ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡಿದೆ ಅನ್ನೋದು ಡೆಲ್ಟಾ ಇ ಮೇಲೆ ಡಿಪೆಂಡ್ ಆಗುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಎಷ್ಟು ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ, ಅದು ಎನರ್ಜಿ ಮತ್ತು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಆದರೆ ವೇವ್ ಲೆಂತ್ ಆದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದೇ ರೀತಿ ಲೋ ವ್ಯಾಲ್ಯೂ ಡೆಲ್ಟಾ ಇ ಚಿಕ್ಕದಿತ್ತು ಅಂದರೆ ಫ್ರೀಕ್ವೆನ್ಸಿ ಏನಾಗುತ್ತೆ, ಕಡಿಮೆ ಆಗುತ್ತೆ, ವೇವ್ ಲೆಂತ್ ಏನಾಗುತ್ತೆ, ಲಾಂಗ್ ಲೆಂತ್ ಬರ್ತಾ ಹೋಗುತ್ತೆ. ಸೊ ಆ ಬೇಸಿಸ್ ಮೇಲೆ ಎಷ್ಟು ಎನರ್ಜಿನ ತೊಗೊಂಡಿದೆ, ಆ ಎನರ್ಜಿ ಎಷ್ಟು ತೊಗೊಂಡಿದೆ, ಎಷ್ಟು ಅಬ್ಸರ್ವ್ ಮಾಡ್ಕೊಂಡಿದೆ ಅನ್ನೋ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಅದಕ್ಕೆ ಯಾವ್ಯಾವ ಕಲರ್ಗಳು ಕಾಣಿಸ್ತಾ ಹೋಗುತ್ತೆ. In an organic molecule with a conjugated multiple bonded system, delocalization of pi electrons occurs. So ನಿಮಗೆ ಕಾಂಜುಗೇಟೆಡ್ ಮಲ್ಟಿಪಲ್ ಬಾಂಡ್ಸ್ ಇದೆ. ಸಿ ಡಬಲ್ ಬಾಂಡ್ ಹೋಗಿರ್ಬೋದು, ಸಿ ಡಬಲ್ ಬಾಂಡ್ ಸಿ ಇರ್ಬೋದು, ಸಿ ಡಬಲ್ ಬಾಂಡ್ ಎನ್ ಆಗಿರ್ಬೋದು, ಎನ್ ಡಬಲ್ ಬಾಂಡ್ ಎನ್ ಆಗಿರ್ಬೋದು. ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಕ್ರೋಮೋಫೋರ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಸ್ಪೀಶೀಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ಕಲರ್ ಟು ದೋಸ್ ಸ್ಪೀಶೀಸ್. ಇಲ್ಲಿ ಏನಾಗ್ತಿದೆ, ಎಲ್ಲದರಲ್ಲೂ ಏನಾಗ್ತಿದೆ, ಪೈ ಎಲೆಕ್ಟ್ರಾನ್ಸ್ ಇದೆ. ಸೊ ಅಲ್ಲೇನಾಗುತ್ತೆ, ಪೈ ಪೈ ಟ್ರಾನ್ಸಿಷನ್ಸ್ ಆಗುತ್ತೆ. ಸೊ ಆ ಪೈ ಪೈ ಟ್ರಾನ್ಸಿಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮದು ರೆಸೊನೆನ್ಸ್ ಎಫೆಕ್ಟ್ ಏನಿದೆ, ಸ್ಟೆಬಿಲೈಸೇಷನ್ ಏನಿದೆ, ಡೆಲ್ಟಾ ಇ ಹೆಂಗೆ ಡಿಕ್ರೀಸ್ ಆಗಿದೆ, ಆ ಬೇಸಿಸ್ ಮೇಲೆ ಆಗ್ತಾ ಹೋಗುತ್ತೆ. ಸೊ ಎನರ್ಜಿ ಕಡಿಮೆ ತೊಗೊಳ್ತೀನಿ ಮಾಲಿಕ್ಯೂಲ್ ಅಂದರೆ ಅಬ್ಸರ್ಪ್ಷನ್ ಏನಾಗುತ್ತೆ, ವೇವ್ ಲೆಂತ್ ಅಬ್ಸರ್ಪ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಲಾಂಗರ್ ಆಗುತ್ತೆ. ಆವಾಗ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಿಮಗೆ ಕಲರ್ಗಳು ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಥಿಲೀನ್, ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಕಾಂಜುಗೇಷನ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀನಿ. ಒಂದು ಫಸ್ಟು ಇಥಿಲೀನ್ ತೊಗೊಂಡಿದ್ದೀನಿ, ಎನರ್ಜಿ ಗ್ಯಾಪ್ ಎಷ್ಟಿದೆ ಅಂತ ನೋಡ್ಕೊಂಡಿದ್ದೀನಿ. ಅದೇ ಥರ ಸೆಕೆಂಡ್ ನಾನು ಬ್ಯೂಟಾಡೈನ್ ತೊಗೊಂಡೆ. ಬ್ಯೂಟಾಡೈನ ತೊಗೊಂಡಾಗ ಅದಕ್ಕಿಂತ ಎನರ್ಜಿ ಕಡಿಮೆ ಆಯಿತು, ಯಾಕೆಂದರೆ 2 ಡಬಲ್ ಬಾಂಡ್ ಬಂದಿದೆ ಕಾಂಜುಗೇಷನ್. ಇಲ್ಲಿ ಎಕ್ಸಾಟ್ರೈನ್ ತೊಗೊಂಡ್ರೆ 3 ಡಬಲ್ ಬಾಂಡ್ ಇದೆ, ಮಚ್ ಮೋರ್ ಎನರ್ಜಿ ಕಡಿಮೆ ಆಯಿತು. ಆಕ್ಟಾ ಟೆಟ್ರಾಯಿನ್ ತೊಗೊಂಡೆ, ಇನ್ನೂ ಕಡಿಮೆ ಆಯಿತು. ಲೋ ಎನರ್ಜಿ ಏನಾಗ್ತಾ ಇದೆ ನಿಮಗೆ, ಕಾಂಜುಗೇಷನ್ ಜಾಸ್ತಿ ಆದಂಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಜಾಸ್ತಿ ನಾನು ಬರಿತಾ ಹೋಗ್ತಾ ಇದ್ದೀನಿ ಅಂತಂದರೆ ಎನರ್ಜಿ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಎನರ್ಜಿ ಕಡಿಮೆ ಆಯಿತು ಅಂದರೆ ಲಾಂಗರ್ ವೇವ್ ಲೆಂತ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಯಾವ್ತಾ ಹೋಗ್ತವೆ, ಬೇರೆ ಬೇರೆ ಕಲರ್ಗಳನ್ನ ತಗೊಳ್ತಾ ಹೋಗ್ತವೆ. ಸೊ ಈ ಕ್ರೋಮೋಫೋರ್ಸ್ ಏನಾಗಿರ್ಬೋದು, ವೀಕ್ ಇರ್ಬೋದು, ಸ್ಟ್ರಾಂಗ್ ಇರ್ಬೋದು, ಅಥವಾ ಆಕ್ಸೋಕ್ರೋಮ್ ಇರ್ಬೋದು, ಇಲ್ದಲೇ ಇರ್ಬೋದು. ಸೊ ಅದು ಇದ್ದರೆ ಏನಾಗುತ್ತೆ ಅಂದರೆ ರೆಸೊನೇಟಿಂಗ್ ಸ್ಟ್ರಕ್ಚರ್ಗೆ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಮುಂದೆ ಹೇಳ್ತೀನಿ ಎಕ್ಸಾಂಪಲು. ಸೊ ಎಗೇನ್ ನಿಮಗೆ ಆ ಎನರ್ಜಿ ಇರ್ಬೋದು, ಲ್ಯಾಂಬ್ಡಾ ಮ್ಯಾಕ್ಸ್ ಇರ್ಬೋದು, ಅಥವಾ ಫ್ರೀಕ್ವೆನ್ಸಿ ಇರ್ಬೋದು, ಅದೆಲ್ಲ ಏನಾಗುತ್ತೆ ಅಂದರೆ ಐದರ್ ಶಿಫ್ಟ್ ಆಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗುತ್ತೆ. ಲೋಯರ್ ಎನರ್ಜಿ ಇರ್ಬೋದು, ಲಾಂಗರ್ ವೇವ್ ಲೆಂತ್ ಆಗ್ಬೋದು. ಹಂಗೇನಾದರೂ ಆಯಿತು ಅಂದರೆ ಅದನ್ನು ಪ್ರಾಥೋಕ್ರೋಮಿಕ್ ಶಿಫ್ಟ್ ಅಂತ ಹೇಳ್ತೀವಿ. ಅದೇ ಥರ ಕಡಿಮೆಗೆ ಆಯಿತು ಅಂದರೆ ಬ್ಲೂ ಶಿಫ್ಟ್ ಅಂತ ಕೇಳ್ತೀವಿ, ಇಲ್ಲ ಎಕ್ಸೋಕ್ರೋಮಿಕ್ ಶಿಫ್ಟ್ ಅಂತ ಹೇಳ್ತೀವಿ. ಸೊ ಈಗ ನಿಮಗೆ ಗೊತ್ತು, ಯು ವಿ ವಿಸಿಬಲ್ ರೇಡಿಯೇಷನಲ್ಲಿ ಮಾತ್ರ ನನಗೆ ಕಲರ್ ಕಾಣಿಸ್ಕೊಳುತ್ತೆ. ಅದು ಎಲ್ಲಿಂದ ಎಲ್ಲಿ ತನಕ ಇದೆ, 200 to 800 ನ್ಯಾನೋಮೀಟರ್ಸ್ ತನಕ ಇದೆ. ಸೊ ಅದು ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಜಾಸ್ತಿ ಆಯಿತು ಅಂದರೆ ಪ್ರಾಥೋಕ್ರೋಮಿಕ್ ಅಂತ ಹೇಳ್ತೀವಿ, ಕಡಿಮೆ ಆಯಿತು ಅಂದರೆ ಎಕ್ಸೋಕ್ರೋಮಿಕ್ ಅಂತ ಹೇಳ್ತೀವಿ. ರೆಡ್ ಶಿಫ್ಟ್, ಬ್ಲೂ ಶಿಫ್ಟ್ ಅಂತ ಹೇಳ್ತೀವಿ. ಸೊ ಇದ್ರ ಮೇಲೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಕಲರ್ಗಳು ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೈಟ್ರೋಬೆನ್ಸಿನ್ ತೊಗೊಂಡ್ವಿ. ನೈಟ್ರೋಬೆನ್ಸಿನ್ ಏನಾಗ್ತಿದೆ, ಎಲ್ಲೋ ಕಲರ್ ಇದೆ. ಅಕಾರ್ಡಿಂಗ್ ಟು ವಿಕ್ಸ್ ಥಿಯರಿನೂ ಏನು ಹೇಳುತ್ತೆ, ನೈಟ್ರೋಬೆನ್ಸಿನ್ ಇಸ್ ಕಲರ್ಡ್ ಅಂತ ಹೇಳ್ತಾರೆ. ಯಾಕೆ ಅವ್ರು ಏನು ಹೇಳ್ತಾರೆ, NO2 ಗ್ರೂಪ್ ಇಸ್ ಎ ಕ್ರೋಮೋಫೋರ್ ಏನಾದರೂ ನಮ್ಮ ಮಾಲಿಕ್ಯೂಲಲ್ಲಿದ್ದರೆ ಆವಾಗ ಇಟ್ ವಿಲ್ ಬಿ ಕಲರ್ಡ್ ಅಂತ ಹೇಳ್ತಾರೆ. ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ ರೆಸೊನೆನ್ಸ್ ಥಿಯರಿ ಪ್ರಕಾರ ಅಥವಾ ಮಾಡರ್ನ್ ಥಿಯರಿ ಪ್ರಕಾರ ನಾವು ಹೇಳಕ್ಕೆ ಹೋದಾಗ ಈ NO2 ಗ್ರೂಪ್ ಏನಾಗುತ್ತೆ, ಇಟ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ರೆಸೊನೆನ್ಸಲ್ಲಿ ಅಲಾಂಗ್ ವಿತ್ NO2 ಗ್ರೂಪ್ ಏನಾಗ್ತಾ ಇದೆ, ರೆಸೊನೆನ್ಸ್ ಇನ್ವಾಲ್ವ್ ಆಗಿದೆ. ಸೊ ಹಾಗಾಗಿ ಏನಾಗ್ತಾ ಇದೆ, ದಟ್ ವಿಲ್ ಬಿ ಕಲರ್ಡ್. ಸೊ ಹಾಗಾಗಿ ಇದು ನೈಟ್ರೋಬೆನ್ಸಿನು ಎಲ್ಲೋ ಕಲರ್ ಇರುತ್ತೆ. ಸೊ
ಸೊ ನಾನೇನು ಮಾಡ್ತೀನಿ, ಇನ್ನೊಂದು ಆ ನೈಟ್ರೋ ಕಾಂಪೌಂಡ್ಗೆ ಏನು ಮಾಡ್ತಾ ಇದ್ದೀನಿ, NH2 ಗ್ರೂಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಆಕ್ಸೋಕ್ರೋಮ್ ಅಂತ ಹೇಳ್ತೀನಿ. ಅವಾಗ ಏನಾಗುತ್ತೆ ಅಂದರೆ ರೆಸೊನೆನ್ಸ್ ಎಫೆಕ್ಟ್ ಏನಾಗುತ್ತೆ, ಅಲಾಂಗ್ ವಿತ್ NO2 ಈ NH2 ಗ್ರೂಪ್ ಏನಿದೆಯಲ್ಲ ದಟ್ ಆಲ್ಸೋ ವಿಲ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ towards the resonance. Because of that there will be more number of resonating structure. ಸೊ ಹಾಗಾಗಿ ಏನಾಗುತ್ತೆ, ಕಲರ್ ಅಲ್ಲೂ ಏನಾಗ್ತಾ ಹೋಗುತ್ತೆ, ಬೇರೆ ಆಗ್ತಾ ಹೋಗುತ್ತೆ. ವೆರಾಸ್ ನಿಮಗೆ ಬರೀ NO2 ಗ್ರೂಪ್ ಇದ್ದಾಗ ಯೆಲ್ಲೋ ಕಲರ್ ಇತ್ತು, NO2 ಗ್ರೂಪ್ ಜೊತೆಗೆ NH2 ಗ್ರೂಪ್ ಹಾಕೊಂಡಾಗ ನಿಮ್ಗೆ ಏನಾಗ್ತಾ ಇದೆ, ಆರೆಂಜ್ ಕಲರ್ ಬರ್ತಾ ಇದೆ. ದಿಸ್ ಇಸ್ ಡ್ಯೂ ಟು ರೆಸೊನೆನ್ಸ್ ಎಫೆಕ್ಟ್. ರೆಸೊನೆನ್ಸ್ ಎಫೆಕ್ಟ್ ಅಂದರೆ NH2 ಗ್ರೂಪ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ರೆಸೊನೆನ್ಸ್ ಎಫೆಕ್ಟ್ ಆ್ಯಂಡ್ NO2 ಗ್ರೂಪ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ರೆಸೊನೆನ್ಸ್ ಎಫೆಕ್ಟ್. ಎರಡೂ ಗ್ರೂಪ್, ಒಂದು ಆಕ್ಸೋಕ್ರೋಮ್ ಇರ್ಬೋದು, ಇನ್ನೊಂದು ಕ್ರೋಮೋಫೋರ್ ಇರ್ಬೋದು, ಎರಡೂ ಇನ್ವಾಲ್ವ್ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗ್ತಿದೆ, ಕಲರು ಬೇರೆ ಆಗ್ತಾ ಇದೆ. ಸೊ ಆ ಥರ ಬೇರೆ ಬೇರೆ ಕಲರ್ನ ತೊಗೊಂಡಾಗ, ಬೇರೆ ಬೇರೆ ಗ್ರೂಪ್ ಇದ್ದಾಗ ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು ಬೇರೆ ಆಗ್ತಾ ಹೋಗುತ್ತೆ. ಸೊ ಅದು ಡಿಕ್ರೀಸ್ ಆಗ್ಬೋದು ಅಥವಾ ಇನ್ಕ್ರೀಸ್ ಆಗ್ಬೋದು ಡಿಪೆಂಡಿಂಗ್ ಅಪಾನ್ ದಿ group that is present. For example, higher the number of contributing structures in the mesomeric or resonance effect, lower will be its delta E value. So ನೀವು ರೆಸೊನೆನ್ಸ್ ಎಫೆಕ್ಟ್ ಜಾಸ್ತಿ ಆದಂಗೆ ರೆಸೊನೇಟಿಂಗ್ ಸ್ಟ್ರಕ್ಚರ್, ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್, ರೆಸೊನೆನ್ಸ್ ಹೈಬ್ರಿಡ್ ಜಾಸ್ತಿ ಬರಿತಾ ಹೋದಂಗೆ ನಿಮಗೆ ಎನರ್ಜಿ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಾನು ಅಲ್ಲೇ ಕಾಂಜುಗೇಷನಲ್ಲಿ ತೋರಿಸಿದೆ ವಿತ್ ರೆಸ್ಪೆಕ್ಟ್ ಟು UV ಅಂತ ಹೇಳಿದ್ದೆ ಅಲ್ಲಿ. ಸೊ ನಿಮಗೆ ಕಾಂಜುಗೇಷನ್ ಜಾಸ್ತಿ ಆದಂಗೆ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಜಾಸ್ತಿ ಹೋದಂಗೆ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಎನರ್ಜಿ ಡಿಕ್ರೀಸ್ ಆಗಿದ ತಕ್ಷಣ ಲ್ಯಾಂಬ್ಡಾ ಮ್ಯಾಕ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. Deeper, hence the deeper will be the color observed in that particular compound. For example, picric acid ತಗೊಳ್ತೀನಿ, ಬರೀ ನನಗೆ ಫಿನಾಲ್ ತೊಗೊಂಡ್ರೆ OH ಗ್ರೂಪ್ ಇರುತ್ತೆ. ಬಿಕಾಸ್ ಆಫ್ ದಟ್ ಆಲ್ಸೋ ಅದ್ರ ಜೊತೆಗೆ 3 NO2 ಗ್ರೂಪ್ ಇರೋದಕ್ಕೋಸ್ಕರ ಏನಾಗುತ್ತೆ ಅಂದರೆ ಈಚ್ NO2 ಗ್ರೂಪ್ ವಿಲ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ ರೆಸೊನೇಟಿಂಗ್ ಸ್ಟ್ರಕ್ಚರ್. ಹಾಗಾಗಿ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ಮೋರ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಆಯಿತು ಅಂದರೆ ಎನರ್ಜಿ ಕಡಿಮೆ ಆಗುತ್ತೆ. ಎನರ್ಜಿ ಕಡಿಮೆ ಆಯಿತು ಅಂದರೆ ಲ್ಯಾಂಬ್ಡಾ ಮ್ಯಾಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಡೀಪರ್ ಕಲರು ಬರ್ತಾ ಹೋಗುತ್ತೆ. ಸೊ ಇಲ್ಲಿ 3 NO2 ಗ್ರೂಪ್ ಇರೋದಕ್ಕೋಸ್ಕರ ಡಾರ್ಕ್ ಯೆಲ್ಲೋ ಕಲರ್ ಇರುತ್ತೆ ಪಿಕ್ರಿಕ್ ಆ್ಯಸಿಡ್. ಸೊ ಅಕಾರ್ಡಿಂಗ್ ಟು ಮಾಡರ್ನ್ ಥಿಯರಿ, your compound is colored only provided that your compound should have a conjugation. Your compound should have an unsaturated compound that should be involved in resonance. Higher the resonating structure, lower the energy. Lower the energy, longer the wavelength. So that shift we are going to call it a ಬ್ರಾಥೋಕೋಮಿಕ್ ಶಿಫ್ಟ್ ಅಂತ ಹೇಳ್ತೀವಿ. ಬ್ರಾಥೋಕೋಮಿಕ್ ಶಿಫ್ಟ್ ಆದಾಗ ಕಲರ್ ಏನಾಗ್ತಾ ಹೋಗುತ್ತೆ, ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ರೀಸನ್ ವೈ ಡಿಫ್ರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿಲ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಕಲರ್. ವೈ ಈಚ್ ಕಾಂಪೌಂಡ್ ವಿಲ್ ಇಂಪಾರ್ಟ್ ಡಿಫ್ರೆಂಟ್ ಕಲರ್ ಟು ದಿ ಫ್ಯಾಬ್ರಿಕ್ ಆರ್ ಟು ದಿ ಡೈಸ್ ಇರ್ಬೋದು, ಅದಕ್ಕೆಲ್ಲನೂ ಬೇರೆ ಬೇರೆ ಕೊಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ವೇ ದೇ ಟ್ರೈ ಟು ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರ್ ಆ್ಯಂಡ್ how it is related to color and constitution. If your compound contains an unsaturated compound, it going to absorb energy. That energy is very high. It will be come in the range of UV visible region ಅಲ್ಲಿ ಬರುತ್ತೆ. ಹಾಗಾಗಿ ಏನಾಗುತ್ತೆ, ಇಟ್ ಈಸ್ ಅ ವೆರಿ ಹೈ ಎನರ್ಜಿ. ದೇರ್ಫೋರ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಆಗುತ್ತೆ. ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಅಂದರೆ ಲೋಯರ್ ಎನರ್ಜಿ ಲೆವೆಲಿಂದ ಗ್ರೌಂಡ್ ಸ್ಟೇಟಿಂದ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗುತ್ತೆ. ದಟ್ ಇಸ್ ಹೈಲಿ ಅನ್ಸ್ಟೇಬಲ್. ಇಟ್ ಹ್ಯಾಸ್ ಟು ಕಮ್ ಬ್ಯಾಕ್. ವೈಲ್ ಕಮಿಂಗ್ ಬ್ಯಾಕ್, ಇಫ್ ದ ರೇಡಿಯೇಷನ್ ಇಸ್ ಫಾಲಿಂಗ್ ಆನ್ ದ ವಿಸಿಬಲ್ ರೀಜನ್, ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಎ color. So why you are getting a different color? Because each molecule depending upon the structure present in that particular compound, one conjugation ಇದೆಯಾ, ಎರಡು ಕಾಂಜುಗೇಷನ್ ಇದೆಯಾ, ಅನ್ಸ್ಯಾಚುರೇಷನ್ ಇದೆಯಾ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಾ, ಆ ಬೇಸಿಸ್ ಮೇಲೆ ನಿಮ್ಮ ಮಾಲಿಕ್ಯೂಲ್ ಏನು ಮಾಡ್ತಾ ಹೋಗುತ್ತೆ, ಬೇರೆ ಬೇರೆ ಎನರ್ಜಿನ ತಗೊಳ್ತಾ ಹೋಗುತ್ತೆ, ಲೈಟ್ ಎನರ್ಜಿನ, ಇನ್ ಆರ್ಡರ್ ಟು ಎಕ್ಸೈಟ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಆ ಎನರ್ಜಿ ಬೇರೆ ಆದಾಗ ಅದು ರಿಫ್ಲೆಕ್ಟ್ ಮಾಡ್ತಾ ಇರುವಂಥ ಎನರ್ಜಿನೂ ಬೇರೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈಚ್ ಮಾಲಿಕ್ಯೂಲ್ ವಿಲ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಕಲರ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.